ಇವತ್ತಲ್ಲೇ ಕುಂಟುತ್ತಾ ಇದ್ದೆ ನಾನು. ಆಗ್ತಾ ಇರುತ್ತೆ, ಆಕ್ಸಿಡೆಂಟ್ಸ್ ಕೀಪ್ ಹ್ಯಾಪನಿಂಗ್. ಸರ್ ರಾಜಮೌಳಿ ಸರ್ ಇಂದ ರಿಷಬ್ ಸರ್ ಅಂತ ಎಕ್ಸಾಂಪಲ್ ಕೊಡ್ತಿರೋದು ತುಂಬಾ ಜನ ಇದ್ದಾರೆ. ನಿರ್ದೇಶಕರು ನಟರುಗಳ ಪತ್ನಿಯರು ಸಿನಿಮಾಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಿದಾಗ ಆ ಎಲ್ಲ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಇರ್ತಾರೆ. ಸೊ ಈ ಇಂಟೆನ್ಷನಲಿ ಮಾರ್ಕ್ ಸಿನಿಮಾಗೆ ಸಿನಿಮಾ ಹಿಟ್ಟು ಇದು ನಾನು ಯಾಂಗಲ್ಲೇ ನೋಡಿರಲಿಲ್ಲ, ಕನ್ಫರ್ಮ್ ತಾನೆ ಹಿಟ್ ಆಗುತ್ತೆ. ಡಬಲ್ ಹಿಟ್ ಇದು. ಶಿ ವಾಂಟೆಡ್ ಟು ಗೆಟ್ ಇನ್ ಡಿಸ್ಟ್ರಿಬ್ಯೂಷನ್. ಅವ್ರ ಸ್ವಂತ ದುಡ್ಡಲ್ಲಿ ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಬಿಸ್ನೆಸ್ ಇದೆ, ಇನ್ವೆಸ್ಟ್ಮೆಂಟ್ಸ್ ಇದೆ. ಒಂದು ಖುಷಿ ಅಂತ ಓಪನ್ ಆಗಿ ಹೇಳಬೇಕು ಅಂದ್ರೆ ಅವ್ರು ಎಲ್ಲೋ ನನ್ನ ದುಡ್ಡನ್ನು ತಂದು ಡಿಸ್ಟ್ರಿಬ್ಯೂಷನ್ ಮಾಡಿ ಆ ಥರ ಪರ್ಸನ್ ಅಲ್ಲ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವರು, ಇಲ್ಲಿಗೆ ಬಂದವರು, ಇನ್ವೆಸ್ಟ್ಮೆಂಟ್ಸ್ ಇದೆ ಅವರಿಗೆ, ಚೆನ್ನಾಗಿ ಮಾಡಿದ್ದಾರೆ. ಇನಿಷಿಯಲ್ ಡೇಸಲ್ಲಿ ನಂದೇನೋ ಒಂದು ಸಪೋರ್ಟ್ ಇರ್ಬೋದು, ಬಟ್ ಐ ಥಿಂಕ್ ಇಸ್ ಗ್ರೋನ್ ಆನ್ ಅವರ್ ಓನ್. ಆ್ಯಂಡ್ ಅವ್ರು ವಿತರಕರ್ತರಾಗಿ ಅವ್ರದ್ದೇ ದುಡ್ಡಲ್ಲಿ ಬರ್ತಾ ಇರೋದು KG ಅವರು ಕಾಂಬಿನೇಷನ್ ಒಟ್ಟಿಗೆ. ಶಿ ವಾಂಟ್ಸ್ ಟು ಲರ್ನ್ ಡಿಸ್ಟ್ರಿಬ್ಯೂಷನ್, ವಿಚ್ ಇಸ್ ಗುಡ್. ಬಿಕಾಸ್ ನಾಳೆ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿ ಒಂದು ಸಂಸ್ಥೆ ಬೆಳೀತು ಅಂದರೆ ಇನ್ನೂ ಹಲವಾರು ಸಿನಿಮಾಗಳಿಗೆ ಅವರು ಹೆಲ್ಪ್ ಆಗ್ತಾರೆ. ಸಂಸ್ಥೆಯಾಗಿ ಬೆಳೆದ್ರೆ ಎಷ್ಟೋ ಸಿನಿಮಾಗಳು ತೊಗೊಬೋದು, ನಂದು ಮಾತ್ರ ಅಲ್ಲ. ಇಟ್ಸ್ ಎ ಗುಡ್ ಥಿಂಗ್. ಆ್ಯಂಡ್ ಸಾನ್ವಿ ಇಲ್ಲಿ ಸಾಂಗ್ ಆಗಿ ಬಂದಿದೆ, ಪಾಪ್ಯುಲರ್ ಆಗಿದೆ. ನಾಳೆ ಇನ್ನು 5-6 ಸಿನಿಮಾಗಳಿಗೆ ಹಾಡ್ಬೋದು, ಬೇರೆ ಹೀರೋಗಳು ಸಿನಿಮಾಗೆ ಹಾಡ್ಬೋದು. ಐ ಕನ್ಸಿಡರ್ ದಟ್ ಆಸ್ ಅ ಬ್ಲೆಸಿಂಗ್. ಮಗಳ ಒಂದು ಕಂಠ ಸೇರಿ ನಿಮ್ಮನ್ನ ಸುಸ್ತು ಮಾಡ್ತಾ ಅಥವಾ ಎನರ್ಜಿ ಕೊಡ್ತಾ? ಯಾಕಂದ್ರೆ ಮಗಳು ಅಳೋ ಮೊದಲ ಸೌಂಡ್, ಅವಳು ಹುಟ್ಟಿದಾಗ ಆ ಸೌಂಡ್ ಇಂದ ಹಿಡಿದು ಈ ಸೌಂಡ್ ತನಕ ನಿಮ್ಗೆ ಎಷ್ಟು ಪ್ರೌಡ್ ಇದೆ ಸರ್ ಇವತ್ತು ಹಿಂದೆ ಸಿನಿಮಾಗೆ ಹಾಡಿ? ಅವರು ಅವತ್ತು ಹತ್ತಿರ್ಲಿಲ್ಲ ಅಂದ್ರೂ ಪ್ರೌಡ್ ಇರ್ತಾ ಇದ್ದೆ, ಇವತ್ತು ಹಾಡಿರ್ಲಿಲ್ಲ ಅಂದ್ರೂ ಪ್ರೌಡ್ ಇರ್ತದೆ. ಪ್ರೌಡ್ ಇಸ್ ನಾಟ್ ದ ವರ್ಡ್. ಆಸ್ ಫಾರ್ as ಅಚೀವ್ಮೆಂಟ್ಸ್ ಆರ್ ಕನ್ಸರ್ನ್, ಐ ಆಮ್ ವೆರಿ ವೆರಿ ಹ್ಯಾಪಿ. ಅವರಿಗೆ ಅವ್ರ ಓನ್ ಟ್ಯಾಲೆಂಟಲ್ಲಿ ಬಂದಿದ್ದಾರೆ, ಶ್ರದ್ಧೆಯಲ್ಲಿ ಬಂದಿದ್ದಾರೆ. ನನಗೆ ಇನ್ನೂ ಖುಷಿ ಆಗೋದು ಅವ್ರು ಬೇರೆ ಸಿನಿಮಾಗಳಿಗೆ ಹಾಡಿದಾಗ. ಹಾಯ್ ಕಿರಣ್, ಸೌಂಡ್ ಮಾಡಿನೇ ಬರ್ಬೇಕಾ? ಬಾಗ್ಲಕ್ಕೆ ಅವ್ರು ಬೇರೆ ಸಿನಿಮಾ ಹಾಡಿದಾಗ ಐ ಥಿಂಕ್ ಐ ಬಿ ಮೋರ್ ಹ್ಯಾಪಿ. ಬಿಕಾಸ್ ಇನ್ನೊಂದು ಸಿನಿಮಾಗೆ ಆಸೆಟ್ ಆಗಲಿ, ಅವರಿಗೆ ಉಪಯೋಗಕ್ಕೆ ಬಂದರೆ. ಆ್ಯಂಡ್ ಐ ಗೆಸ್ ಐ ವಿಲ್ ಲುಕ್ ಇನ್ ಟು ದ್ಯಾಟ್ ಮೋರ್ ಹ್ಯಾಪಿಯರ್. ಬಟ್ ನಂದು ಇಲ್ಲಿದ್ರು ನಮ್ಮದೇ ಸಿನಿಮಾ ಮಾಡಬೇಕು ಅಂತ ಅದು ಎಲ್ಲದೂ ಮಾಡಿ. ಕಾಲು ನೋವು ಹೇಗಿದೆಯಾ? ಹೋಗ್ಬಿಟ್ಟಿದೆ. ಲಾಯಲ್ ಇಲ್ಲ ಸರ್, ಅದು ಬಿಟ್ಟೋಯ್ತು. ನನ್ನ ಕ್ವಶನ್ ಬಂದು, ಲಾಸ್ಟ್ ಟೈಮ್ ಮ್ಯಾಕ್ಸ್ ಅಲ್ಲಿ ನೋಡಿದ್ರೆ ಪ್ರವೀಣ್ ಅವರು ಹಾಗೆ ಲೈಕ್ ಬಚ್ಚನ್ ಅವರು CCL ಆದವರು ಅವರು ಆರ್ಟಿಸ್ಟ್ ಆಗಿ ಕಾಣಿಸ್ತಿದ್ರು. ಈ ಸರಿ ಪ್ರತಾಪ್ ಅವ್ರನ್ನ ನೀವೇ ರೆಫರ್ ಮಾಡಿದ್ದೀರಾ ಮಾರ್ಕೆಟ್ಗೆ ಅಂತ ಕೇಳ್ಪಟ್ಟೆ. ಸೊ ಪ್ರತಾಪ್ ಅವ್ರ ಬಗ್ಗೆ ರೆಫರ್ ಮಾಡಿದ್ದಕ್ಕೆ ಹೇಳಲ್ಲ ಅಥವಾ ಹಾಗೆ ಹೇಳ? ಹಾಗೆ ಆರ್ಟಿಸ್ಟ್ ಅಂತ ಮತ್ತು ರೆಫರಿಂಗ್ ಹೆಸರು ಇದನ್ನು ಆ್ಯಕ್ಟರ್. ಇನ್ಫ್ಯಾಕ್ಟ್ ಅವರು ಹೀರೋ ಆಗಿ ಮಾಡ್ತಾರೆ ಸಿನಿಮಾಗಳಲ್ಲಿ. ನಮ್ಮ ಸಿನಿಮಾದಲ್ಲಿ ಒಂದು ಪೋಷಕ ನಟರಾಗಿ ಬಂದಿದ್ದಾರೆ ಅಂದರೆ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಅಗ್ರೀಡ್ ದಟ್ ಕ್ಯಾರೆಕ್ಟರ್. ಅವರೊಬ್ಬ ನಾಯಕ ನಟರು ಸರ್, ಎಷ್ಟೋ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ ಅವರು. ನಾನು ರೆಫರ್ ಮಾಡೋ ಅವಶ್ಯಕತೆನೇ ಇಲ್ಲ ಅವರಿಗೆ, ಬಿಕಾಸ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಬಾಯ್. ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ಇದಕ್ಕೆ ತುಂಬ ಸೂಟ್ ಆಗ್ತಾರಂತ ಅನ್ನಿಸ್ತು. ಅವ್ರ ಹೆಸರು ಪ್ರಸ್ತಾಪ ಬಂದಾಗ ಫಸ್ಟ್ ಥಿಂಗ್ ಐ ಸೆಡ್ ಇಸ್ ಪ್ಲೀಸ್ ಟೇಕ್ ಹಿಮ್, ಈಸ್ ವೆರಿ. ಬಟ್ ಕೇಳಿ ಒಂದು ಸಲ ಮಾಡ್ತಾರ ಅಂದ್ಬಿಟ್ಟು, ಯಾಕಂದ್ರೆ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಸಲಿಗೆ ತೊಗೊಬೇಡಿ. ಕರೆತಷ್ಟ ಬರ್ತಾರೆ ಅಂತ ಕೇಳಿ ಅವ್ರಿಗೆ ಹೇಳಿ, ಫ್ರೀಡಮ್ ಕೊಡಿ ಅವ್ರಿಗೆ, ಮಾಡೋದು ಇಲ್ಲ ಅಂತ ಗಿವ್ ದೆಮ್ ದ ಫ್ರೀಡಮ್ ಟು ಸೇ ನೋ. ಬಟ್ ಹಿ ವಾಸ್ ವೆರಿ ಹ್ಯಾಪಿ. ಅವ್ರು ಬಂದರು. ಆ್ಯಂಡ್ ಪ್ರತಾಪ್ ಬಂದ್ಬಿಟ್ಟು ನಮ್ಮ CCL ಇಂದ ಈಸ್ ಅ ವೆರಿ ಕ್ವೈಟ್ ಬಾಯ್. ಅವ್ರು ತುಂಬ ಮಾತುಕತೆ ಎಲ್ಲ ಮಾತಾಡಿದಾಗೆಲ್ಲ ನೀವು ನೋಡಿದ್ದೀರ, ಅವ್ರು ಎಡವಟ್ಟು ಹೊಡೆದು ಜೋಕ್ ಬಂದ್ಬಿಡ್ತಾರೆ. ಆ ಥರ ಕ್ಯಾರೆಕ್ಟರ್ ಅದು. ಅವರಿಗೆ ಇವತ್ತು ಹೇಳೋ ಜೋಕ್ ನಾಳೆ ಅರ್ಥ ಆಗುತ್ತೆ. ಈ ಥರ ಎಲ್ಲ ಇದೆ ಅವ್ರದ್ದು ಕೆಲವು. ಸೊ ಅದು ಬಿಟ್ಟುಬಿಟ್ಟು ಸೌಂಡ್ ಇಲ್ಲ, ಅದು ಬಿಟ್ಬಿಟ್ಟು ಸೌಂಡ್ ಇಲ್ಲ. ಸೆಟ್ಟಲ್ಲಿ ಸೈಲೆನ್ಸ್ ಜಾಸ್ತಿ, ಇನ್ವಾಲ್ವ್ಮೆಂಟ್ ಜಾಸ್ತಿ. ಈಸ್ ವರ್ಕ್ ವೆರಿ ಹಾರ್ಡ್. ಅವರಿಗೂ ಕೆಲವೆಲ್ಲ ಫಿಸಿಕಲ್ ಇಶ್ಯೂಸ್ ಇತ್ತು ಇದಕ್ಕಿಂತ ಮುಂಚೆ. ಈಸ್ ಕಮ್ ಬ್ಯಾಕ್ ವೆರಿ ಸ್ಟ್ರಾಂಗ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಇನ್ ಮೈ ಫೋನ್.